ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಈ ಭೂಮಿ ಮೇಲೆ ನೆಲೆಸಿರೋ ಮೊದಲನೇ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವುದು ಅಂದರೆ ತುಮಕೂರಿಂದ ಬರೀ 14 ಕಿಲೋಮೀಟರ್ ದೂರದಲ್ಲಿ ಇರುವ ಡಿ.ಡಿ. ಹಿಲ್ಸ್ ಅಂತಾನೆ ಕರೆಯುವ ದೇವರಾಯನದುರ್ಗ. ಈ ದೇವರಾಯನದುರ್ಗಗೆ ಹೆಂಗೆ ಬೆಂಗಳೂರಿಂದ ಬಸ್ ಕನೆಕ್ಟಿವಿಟಿ ಯೂಸ್ ಮಾಡಿಕೊಂಡು ಹೋಗೋದು ಅಂತ ನೋಡೋಣ. ಡಿ.ಡಿ. ಹಿಲ್ಸ್ ನ ನೋಡಿಕೊಂಡು ಅಲ್ಲಿಂದ ಬರೀ 5 ಕಿಲೋಮೀಟರ್ ದೂರದಲ್ಲಿ ಇರೋ ನಾಮದ ಚಿಲುಮೆ ಸಹ ಕವರ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ದೇವರಾಯನದುರ್ಗಗೆ ಬಸ್ ಕನೆಕ್ಟಿವಿಟಿ ಯಾವ ರೀತಿ ಇದೆ ಅಂತ ಡೀಟೇಲ್ಡ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ತುಮಕೂರಿಗೆ ಹೋಗೋದಕ್ಕೆ ಬಸ್ಸಸ್ ಬೆಂಗಳೂರಿಂದ ಟರ್ಮಿನಲ್ 2 ಅಲ್ಲಿ ಎಂಟ್ರಿಯಲ್ಲೇ ಸಿಗುತ್ತೆ. ಇಲ್ಲಿಂದ ನಾನ್ ಸ್ಟಾಪ್ ಬಸ್ಸಸ್ ತುಂಬಾನೇ ಇರುತ್ತೆ. ಬೆಂಗಳೂರಿಂದ ತುಮಕೂರಿಗೆ 70 ಕಿಲೋಮೀಟರ್ಸ್ ಇದೆ. ಬಸ್ಸಲ್ಲಿ 2 ಅವರ್ಸ್ ಜರ್ನಿ ಇರುತ್ತೆ. ಚಾರ್ಜಸ್ ನೋಡೋದಾದ್ರೆ ಒಬ್ಬರಿಗೆ 90 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೋಡಿ, ನಾವಿವಾಗ ತುಮಕೂರು ಬಸ್ ಸ್ಟಾಪ್ ನ ರೀಚ್ ಆಗಿದ್ದೀವಿ. ಬೆಂಗಳೂರು ಬಸ್ನ ಪ್ಲಾಟ್ಫಾರ್ಮ್ ನಂಬರ್ 1 ನಲ್ಲಿ ಸ್ಟಾಪ್ ಮಾಡ್ತಾರೆ. ಅದ್ರ ಪಕ್ಕದಲ್ಲೇನೆ ಪ್ಲಾಟ್ಫಾರ್ಮ್ ನಂಬರ್ 12 ಅಲ್ಲಿ ನಮಗೆ ದೇವರಾಯನದುರ್ಗಗೆ ಹೋಗೋ ಬಸ್ಸು ಸಿಗುತ್ತೆ. ತುಮಕೂರಿಂದ ದೇವರಾಯನದುರ್ಗಗೆ ಹೋಗೋದಕ್ಕೆ ಟೈಮಿಂಗ್ಸ್ ಬಸ್ಸಸ್ ಇರುತ್ತೆ. ಬಸ್ ಟೈಮಿಂಗ್ಸ್ ನೋಡೋದಾದ್ರೆ ಫಸ್ಟ್ ಬಸ್ಸು 10 o'clockಗೆ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ರೆ ಮಧ್ಯಾಹ್ನ 1 ಗಂಟೆಗೆ ಮತ್ತೆ 4 ಗಂಟೆಗೆ ಇರುತ್ತೆ. ಈ ಬಸ್ಸು ಟೈಮಿಂಗ್ಸು ವೀಕೆಂಡ್ಸ್ ಮತ್ತೆ ವೀಕ್ ಡೇಸು ಸೇಮ್ ಇರುತ್ತೆ. ಯಾವುದೇ ರೀತಿ ಚೇಂಜಸ್ ಇರಲ್ಲ. ಬಸ್ಸು ಎಕ್ಸಾಕ್ಟ್ 9:50 ಅಷ್ಟರಲ್ಲಿ ಬಸ್ ಸ್ಟಾಪ್ಗೆ ಬರುತ್ತೆ. ನಾವು ಬಸ್ಸಲ್ಲಿ ಹತ್ಕೊಂಡಿದ್ದೀವಿ. ಎಕ್ಸಾಕ್ಟ್ 10 ಅಷ್ಟರಲ್ಲಿ ಬಸ್ಸು ಹೊರಡುತ್ತಿದೆ. ತುಮಕೂರಿಂದ ದೇವರಾಯನದುರ್ಗಗೆ ಹೋಗೋದಕ್ಕೆ ಬರೀ 16 ಕಿಲೋಮೀಟರ್ ಇದೆ. ಬಸ್ಸಲ್ಲಿ 30 ಮಿನಿಟ್ಸ್ ಅಲ್ಲಿ ನಾವು ದೇವರಾಯನದುರ್ಗನ ರೀಚ್ ಆಗ್ತೀವಿ. ಬಸ್ ಚಾರ್ಜ್ ಬಗ್ಗೆ ನೋಡೋದಾದ್ರೆ ಒಬ್ಬರಿಗೆ 35 ರುಪೀಸ್ನ ಚಾರ್ಜ್ ಮಾಡ್ತಾರೆ. ತುಮಕೂರಿಂದ ದೇವರಾಯನದುರ್ಗಗೆ ಹೋಗೋದಕ್ಕೆ ಆಟೋದಲ್ಲಿ ಸಹ ಹೋಗ್ಬೋದು. ಬಟ್ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡೋದ್ರಿಂದ ತುಂಬಾ ಜನ ಬಸ್ಸಿಗೆನೆ ವೆಯ್ಟ್ ಮಾಡ್ಕೊಂಡು ಹೋಗ್ತಾರೆ. ಈ ಡಿ.ಡಿ. ಹಿಲ್ಸ್ಗೆ ಹೋಗೋ ರೋಡು ತುಂಬಾ ಚೆನ್ನಾಗಿದೆ. ಇಲ್ಲಿ ಸುತ್ತಲೂ ನೇಚರ್ನ ನೋಡಿಕೊಂಡು ನಾವು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಮತ್ತೆ ಇಲ್ಲಿ ತುಂಬಾ ಜನ ಓನ್ ವೆಹಿಕಲ್ಸ್ ಅಲ್ಲಿ ಬಂದಿರೋರು ಫೋಟೋ ಶೂಟ್ ಸಹ ಮಾಡ್ತಾರೆ. ನೇಚರ್ ಲವರ್ಸ್ಗಂತೂ ಈ ಜರ್ನಿ ತುಂಬಾ ಇಷ್ಟ ಆಗುತ್ತೆ. ಈ 30 ಮಿನಿಟ್ಸ್ ಜರ್ನಿ ತುಂಬಾ ಚೆನ್ನಾಗಿದೆ. ಅಟ್ಲೀಸ್ಟ್ ಒನ್ಸ್ ಆದ್ರೂ ಈ ಜರ್ನಿನ ಎಲ್ಲರೂ ಮಾಡಲೇಬೇಕು. ನೋಡಿ, ನಾವಿವಾಗ ಡಿ.ಡಿ. ಹಿಲ್ಸ್ ನ ರೀಚ್ ಆಗಿದ್ದೀವಿ. ಬಸ್ ನಮ್ಮನ್ನ ದೇವಸ್ಥಾನದ ಮುಂದೆನೆ ಸ್ಟಾಪ್ ಮಾಡಿದ್ದಾರೆ. ಈ ಡಿ.ಡಿ. ಹಿಲ್ಸ್ ಅಲ್ಲಿ ನಾವು ನೋಡಬೇಕಾಗಿರೋದು 2 ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಒಂದು ಶ್ರೀ ಭೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ, ಇದು ಬೆಟ್ಟದ ಕೆಳಗಡೆ ಇದೆ. ಇನ್ನ ಒಂದು ಬೆಟ್ಟದ ಮೇಲೆ ಇರುವ ಯೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಈ ದೇವರಾಯನದುರ್ಗ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು 4000 ಅಡಿ ಎತ್ತರದಲ್ಲಿದೆ. ಹಿಂದೆ ಈ ದೇವರಾಯನದುರ್ಗನ ಕರಿಗಿರಿ ಕ್ಷೇತ್ರ ಅಂತ ಕರೀತಿದ್ರು. ಈ ಕ್ಷೇತ್ರದ ಸ್ಥಳ ಪುರಾಣ ನೋಡೋದಾದ್ರೆ ಹಿಂದೆ ದೇವದತ್ತ ಮತ್ತು ಧನುಂಜಯ ಎಂಬ ಗಂಧರ್ವ ಸಹೋದರರು ಇದ್ರು. ಈ ಇಬ್ಬರ ಸಹೋದರರಿಗೆ ಭೃಗು ಮಹರ್ಷಿಗಳು ಆನೆ ಮತ್ತು ಪರ್ವತವಾಗೆಂದು ಶಾಪವನ್ನು ಕೊಡ್ತಾರೆ. ಅನಂತರ ಆನೆಯ ರೂಪದಲ್ಲಿ ಇದ್ದ ಗಂಧರ್ವವು ಬೆಟ್ಟದ ಮೇಲಿಂದ ಬಿದ್ದು ಜೀವವನ್ನು ಬಿಟ್ಟಾಗ ಅವರಿಗೆ ಶಾಪ ವಿಮೋಚನೆ ಆಗುತ್ತೆ. ಅದರಿಂದ ಈ ಕ್ಷೇತ್ರಕ್ಕೆ ಗಜ ರೂಪದಲ್ಲಿ ಇದ್ದು ಶಾಪ ವಿಮೋಚನೆ ಆದ್ದರಿಂದ ಈ ಕ್ಷೇತ್ರಕ್ಕೆ ಕರಿಗಿರಿ ಕ್ಷೇತ್ರ ಎಂದು ಹೆಸರು ಬಂತು. ಮುಂದೆ ಮೈಸೂರು ಅರಸರಾದ ಚಿಕ್ಕದೇವರಾಜ ಒಡೆಯರವರು ಒಂದು ವಿಜಯದಲ್ಲಿ ಈ ಜಾಗವನ್ನು ವಶಪಡಿಸಿಕೊಂಡ್ರು. ಆಮೇಲೆ ಈ ಕ್ಷೇತ್ರಕ್ಕೆ ದೇವರಾಯನದುರ್ಗ ಎಂದು ಹೆಸರು ಬಂತು. ಫಸ್ಟ್ ನಾವು ಭೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವರದು ದರ್ಶನ ಪಡ್ಕೊಳ್ಳೋಣ. ಈ ಭೋಗಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ. ಈ ಬೆಟ್ಟದ ಕೆಳಗಡೆ ಇರುವ ಭೋಗಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಇರುವ ಲಕ್ಷ್ಮೀ ನರಸಿಂಹ ಸ್ವಾಮಿ ವಿಗ್ರಹವನ್ನ ದುರ್ವಾಸ ಮಹಾಮುನಿಗಳು ಸ್ಥಾಪಿಸಿ ಪೂಜಿಸಲ್ಪಟ್ಟಿದೆ. ಈ ಭೋಗಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯದ ಹಿಂದೆನೆ ಪುಷ್ಕರಣಿ ಇದೆ. ಇದನ್ನ ನರಸಿಂಹ ತೀರ್ಥ ಎಂದು ಕರೀತಾರೆ. ದುರ್ವಾಸ ಮಹಾಮುನಿಗಳು ಒಂದು ಸಲ ಗಂಗಾ ಸ್ನಾನ ಮಾಡಬೇಕು ಎಂದು ಆಸೆ ಆಗುತ್ತೆ. ಆಗ ಗಂಗಾ ಮಾತೆ ಪ್ರತ್ಯಕ್ಷಳಾಗಿ, ನಾನು ಇದೇ ನರಸಿಂಹ ತೀರ್ಥದಲ್ಲಿ ಇದ್ದೀನಿ,
ನೀನು ಇಲ್ಲೇ ಗಂಗಾ ಸ್ನಾನವನ್ನು ಮಾಡಬಹುದು ಎಂದು ತಿಳಿಸುತ್ತಾಳೆ. ಟೈಮ್ ಇವಾಗ 11:30 ಆಗಿದೆ. ನಾವು ಡಿ.ಡಿ. ಹಿಲ್ಸ್ನ ರೀಚ್ ಆದಾಗ 10:30 ಆಗಿತ್ತು. 1 ಅವರಲ್ಲಿ ನಾವು ಭೋಗ ನರಸಿಂಹ ಮತ್ತು ನರಸಿಂಹ ತೀರ್ಥನ ನೋಡಿಕೊಂಡು ಈಗ ಬೆಟ್ಟದ ಮೇಲಿರುವ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆಗಬೇಕು ಅಂದರೆ 2 ರೀತಿಯಲ್ಲಿ ಹೋಗ್ಬೋದು. ಒಂದು ವೆಹಿಕಲಲ್ಲಿ, ಒಂದು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ವೆಹಿಕಲಲ್ಲಿ ಹೋದ್ರೂ ಸಹ 100 ಸ್ಟೆಪ್ಸ್ನ ಹತ್ಕೊಂಡೇ ಹೋಗಬೇಕಾಗಿರುತ್ತೆ. ಸ್ಟೆಪ್ಸಲ್ಲಿ ಹೋಗೋದಾದರೆ 350ಇಂದ 400 ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕಾಗಿರುತ್ತೆ. ಇನ್ ಕೇಸ್ ನೀವು ನಮ್ಮ ಥರನೇ ಬಸ್ಸಲ್ಲಿ ಬಂದಿದ್ದೀರಾ ಅಂದರೆ ನಿಮಗೆ ಸ್ಟೆಪ್ಸ್ ಹತ್ಕೊಂಡು ಹೋಗೋದು ಕಷ್ಟ ಅನಿಸಿದ್ರೆ ನಿಮಗೆ ದೇವಸ್ಥಾನದ ಮುಂದೆನೇ ಆಟೋ ಸಿಗುತ್ತೆ, ನೀವು ಅದರಲ್ಲಿ ಹೋಗ್ಬೋದು. ನಾವು ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಒಂದು ಬಂಡೆಯ ಮೇಲೆ ಆಗಿನ ಕಾಲದಲ್ಲಿ ಕೆತ್ತಿರುವ ವಿಷ್ಣು ದೇವರನ್ನ, ಅದರ ಪಕ್ಕದಲ್ಲೇ ಬ್ಯಾಡರಿ ಕಣ್ಣಪ್ಪ ಶಿವನಿಗೆ ತನ್ನ ಕಣ್ಣನ್ನು ಕಿತ್ತು ಶಿವಲಿಂಗಗೆ ಇಡುವ ದೃಶ್ಯವನ್ನು ಕೆತ್ತಿದ್ದಾರೆ. ನೀವು ಸ್ಟೆಪ್ಸ್ನ ಹತ್ಕೊಂಡು ಹೋಗ್ತಿದ್ದೀರಾ ಅಂದರೆ ನೀವು ಇದನ್ನ ನೋಡೋದು ಮರಿಬೇಡಿ. ಈ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಿಮಗೆ ಆಲ್ರೆಡಿ ತಿಳಿಸಿರೋ ಹಾಗೆ ಈ ಭೂಮಿ ಮೇಲೆ ಇರುವ ಮೊದಲನೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಇದು ಪುರಾಣದಲ್ಲೂ ಸಹ ಉಲ್ಲೇಖ ಮಾಡಿದ್ದಾರೆ. ಈ ದೇವಾಲಯದಲ್ಲಿರುವ ಮೂಲ ವಿಗ್ರಹವಾದ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಸ್ವಯಂ ಬ್ರಹ್ಮದೇವರೇ ಸ್ಥಾಪಿಸಲ್ಪಟ್ಟಿದೆ. ಒಂದು ಸಲ ಬ್ರಹ್ಮದೇವರು ಈ ಪ್ರದೇಶದಲ್ಲಿ ವಿಷ್ಣುವನ್ನು ಕುರಿತು ತಪಸ್ನ ಮಾಡಬೇಕಾದ್ರೆ ವಿಷ್ಣುದೇವರು ನರಸಿಂಹನ ರೂಪದಲ್ಲಿ ಲಕ್ಷ್ಮೀ ಸಮೇತವಾಗಿ ಬಂದು ಪ್ರತ್ಯಕ್ಷರಾಗುತ್ತಾರೆ. ಈ ದೇವಾಲಯದಲ್ಲಿರುವ ಅಚ್ಚರಿಯ ಸಂಗತಿ ಅಂತ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂಲ ವಿಗ್ರಹದ ಕಾಲಿನ ಬಳಿ ತಾನಾಗಿಯ ನೀರು ಹರಿಯೋದನ್ನ ನೋಡ್ಬೋದು. ನಾವು ಈ ಡಿ.ಡಿ. ಹಿಲ್ಸ್ ಅಲ್ಲಿ ಭೋಗ ನರಸಿಂಹಸ್ವಾಮಿ ಹಾಗೂ ಬೆಟ್ಟ ಹತ್ಕೊಂಡು ಯೋಗ ನರಸಿಂಹಸ್ವಾಮಿನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ. 1 ಗಂಟೆಗೆ ಕೆಳಗಡೆ ಇಳಿದು ಬಂದು ಇಲ್ಲಿ ಅನ್ನದಾಸೋಹ ಭವನದಲ್ಲಿ ಊಟ ಮಾಡಿಕೊಂಡು ಮುಗಿಸೋ ಅಷ್ಟರಲ್ಲಿ 1:30 ಆಗುತ್ತೆ. ಈ ಅನ್ನದಾಸೋಹ ಭವನದಲ್ಲಿ ಅನ್ನದಾನ ಟೈಮಿಂಗ್ಸ್ ನೋಡೋದಾದ್ರೆ 12:30ಇಂದ 3:30 ತನಕ ಇರುತ್ತೆ. ನೋಡಿ, ಟೈಮ್ ಇವಾಗ 1:30 ಆಗಿದೆ. ಬಸ್ ಇವಾಗ ಬರ್ತಾ ಇದೆ. ನಾವಿವಾಗ ಡಿ.ಡಿ. ಹಿಲ್ಸ್ನ ನೋಡಿಕೊಂಡು ಡಿ.ಡಿ. ಹಿಲ್ಸಿಂದ ಬರೀ 5 ಕಿಲೋಮೀಟರ್ ದೂರದಲ್ಲಿರುವ ನಾಮದ ಚಿಲುಮೆಗೆ ಹೋಗ್ತಾ ಇದ್ದೀವಿ. ಈ ಡಿ.ಡಿ. ಹಿಲ್ಸಿಂದ ನಾಮದ ಚಿಲುಮೆಗೆ 12 ರೂಪೀಸ್ನ ಬಸ್ಸಲ್ಲಿ ಚಾರ್ಜ್ ಮಾಡ್ತಾರೆ. ನಾಮದ ಚಿಲುಮೆ ಎಂಟ್ರಿ ಗೇಟ್ ಮುಂದೆನೆ ನಮ್ಮನ್ನ ಬಸ್ ಸ್ಟಾಪ್ ಮಾಡಿದೆ. ಈ ನಾಮದ ಚಿಲುಮೆಗೆ ಹೋಗೋದಕ್ಕೆ ನಮಗೆ ಟಿಕೆಟ್ ತಗೋಬೇಕಾಗಿರುತ್ತೆ. ಇಲ್ಲಿ ಒಬ್ಬರಿಗೆ 20 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ನಾಮದ ಚಿಲುಮೆ ಒಳಗಡೆ ಬಂದಿದ ತಕ್ಷಣ ನಮ್ಮ ರೈಟ್ ಸೈಡಿಗೆ ಜಿಂಕೆಗಳು ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮಗೆ ವೀಕೆಂಡ್ಸಲ್ಲಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ನೋಡಿಕೊಂಡು ಹೋಗ್ಬೋದು. ಈ ಜಿಂಕೆಗಳನ್ನ ನೋಡಿಕೊಂಡು ನಾವು ಹೋಗ್ತಾ ಇರೋದು ನಾಮದ ಚಿಲುಮೆ ಅಂತ ಕರೆಯೋ ಪ್ಲೇಸಿಗೆ. ಈ ನಾಮದ ಚಿಲುಮೆಯ ಸ್ಥಳ ಪುರಾಣ ನೋಡೋದಾದ್ರೆ ದೇವರಾಯನದುರ್ಗ ಬೆಟ್ಟದಲ್ಲಿ ಶ್ರೀರಾಮ ಲಕ್ಷ್ಮಣ ಹಾಗೂ ಸೀತೆ ಬಂದು ಕೆಲಕಾಲ ವನವಾಸ ಅನುಭವಿಸುತ್ತಿರ್ಬೇಕಾದ್ರೆ ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ಕುಳಿತಿದ್ದ ರಾಮನಿಗೆ ಹಣೆಗೆ ತಿಲಕವನ್ನು ಇಡುವ ಸಂದರ್ಭ ಬಂತು. ನೀರಿಗಾಗಿ ಸುತ್ತಲೂ ನೋಡಿದ ರಾಮನಿಗೆ ನೀರು ಎಲ್ಲೂ ಸಿಗಲಿಲ್ಲ. ಆಗ ಕುಳಿತಿದ್ದ ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಹೊಳ ಹೊಕ್ಕಿ ರಂಧ್ರವಾಗಿ ನೀರಿನ ಬುಗ್ಗೆ ಚಿಮ್ಮಿತು. ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮವನ್ನು ಇಟ್ಟುಕೊಂಡ. ಈ ಪ್ರದೇಶ ನಾಮದ ಚಿಲುಮೆ ಎಂದೇ ಪ್ರಖ್ಯಾತವಾಗಿದೆ. ಇಲ್ಲಿ ಯಾವುದೇ ಬೇಸಿಗೆ ಕಾಲದಲ್ಲೂ ನೀರು ಖಾಲಿಯಾಗಿರುವ ಹಿಸ್ಟ್ರಿನೇ ಇಲ್ಲ. ಈ ನೀರ್ನ ನೀವು ಬಾಟಲ್ ಅಲ್ಲಿ ಸಹ ತಗೊಂಡು ಹೋಗ್ಬೋದು. ಇಲ್ಲಿ ನಾವು ಪಕ್ಷಿ ತಜ್ಞ ಸಲೀಂ ಅಲಿ ಅವರು ಈ ಡಿ.ಡಿ. ಹಿಲ್ಸ್ ಅಲ್ಲಿ ಯಾವ್ಯಾವ ಪಕ್ಷಿಗಳಿದಾವೆ ಅಂದ್ಬಿಟ್ಟು ರಿಸರ್ಚ್ ಮಾಡಿರೋದನ್ನ ಇಲ್ಲಿ ಹಾಕಿದ್ದಾರೆ. ನಾಮದ ಚಿಲುಮೆನ ನೋಡಿಕೊಂಡು ಅಪೋಸಿಟ್ ರೋಡಲ್ಲೇ ನಮಗೆ ಸಿದ್ಧ ಸಂಜೀವಿನಿ ಔಷಧ ಸಸ್ಯವನ ಇದೆ, ಅದನ್ನು ಸಹ ನೋಡ್ಬೋದು. ಇಲ್ಲಿ ಯಾವುದೇ ರೀತಿ ಎಂಟ್ರಿ ಫೀಸ್ ಇರಲ್ಲ. ನಾವು ಒಂದು 1 ಅವರ್ ಇದ್ರೊಳಗಡೆ ಯಾವ್ಯಾವ ಸಸ್ಯಗಳಿದಾವೆ ಅಂದ್ಬಿಟ್ಟು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇದ್ರೊಳಗಡೆ ನಾವು ತುಂಬಾ ಔಷಧಿ ಮರಗಳನ್ನ ನೋಡ್ತೀವಿ. ಇಲ್ಲಿ ನಮಗೆ ಮಕ್ಕಳಿಗೆ ಆಟ ಆಡುವ ಪ್ಲೇ ಗ್ರೌಂಡ್ ಸಹ ಇರುತ್ತೆ. ಈ ನಾಮದ ಚಿಲುಮೆ ಮತ್ತೆ ಸಸ್ಯವನ ನೋಡ್ಕೊಂಡು ಮುಗಿಸೋ ಅಷ್ಟರಲ್ಲಿ 4:30 ಆಗುತ್ತೆ.
4:30ಗೆ ನಮಗೆ ಇಲ್ಲಿಂದ ತುಮಕೂರಿಗೆ ಹೋಗೋ ಬಸ್ಸು DD ಹಿಲ್ಸಿಂದ ಬರುತ್ತೆ. ಆ ಬಸ್ನೇ ನಾವು ಹತ್ಕೊಂಡು ತುಮಕೂರನ್ನ ರೀಚ್ ಆಗ್ಬೋದು. ನೀವು DD ಹಿಲ್ಸ್ಗೆ ಬಸ್ಸಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಎಕ್ಸಾಕ್ಟ್ ಟೈಮಿಂಗ್ಸ್ನ ನಾನು ಕೊಟ್ಟಿದ್ದೀನಿ. ಇದನ್ನೇ ಫಾಲೋ ಮಾಡಿಕೊಂಡು ನೀವು ರಿಟರ್ನ್ ಹೋಗ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.